ನಮ್ಮ ಸರ್ಕಾರದ ಆದ್ಯತೆ ಉತ್ಕೃಷ್ಟ ಇರ್ಬೋದು, ಮಾದಾಯಿ ಯೋಜನೆ ಇರ್ಬೋದು, ಈ 7 ಯೋಜನೆಗಳು ಬಹಳ ಪ್ರಮುಖವಾಗಿ ಮಾದಾಯಿ ಯೋಜನೆ ನೀರನ್ನು ಬಳಸಬಹುದು ಅಂತೇಳಿ ತೀರ್ಪು ಕೊಟ್ಟಿದೆ. ತೀರ್ಪು ಪರಿಸರ ಇಲಾಖೆ ಪರಿಸರ ಇಲಾಖೆ ಒಪ್ಪಿಗೆ ಕೊಟ್ಟಿಲ್ಲ. ಅದು ಒಪ್ಪಿಗೆ ಕೊಟ್ಟ ತಕ್ಷಣ ನಾವು ಕೆಲಸ ಪ್ರಾರಂಭ ಮಾಡಲಿಕ್ಕೆ ನಮ್ಮ ಸರ್ಕಾರ ತಯಾರಾಗಿದೆ. ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೃಷ್ಣ ಪ್ರಾಜೆಕ್ಟು 524 ಗುಡ್ ಕ್ಯಾಮ್ರಾ ಅಂತಾರಾಜ್ಯ ನೀರಾವರಿ ಆಯೋಗ ಇವತ್ತುವರೆಗೆ 2010 ನೋಟಿಫಿಕೇಶನ್ ಆಗಿದೆ. ಇದು ಅಪೀಲ್ ಆಗಿದ್ದಾರೆ. ಕೇಂದ್ರ ಸರ್ಕಾರ ನೋಟಿಫಿಕೇಶನ್ ಆ ಕೆಲಸ ಪ್ರಾರಂಭ ಮಾಡಲಿಕ್ಕೆ ತೊಂದರೆ ಇಲ್ಲ. ಆಮೇಲೆ ಅಲ್ಲಿ ಬಿಡುಗಡೆ ಆಗ್ತದೆ. ಬಿಡುಗಡೆ ಮತ್ತು ರಿಯಾಲಿಟೇಷನ್ಗೆ 1,40,000 ಎಕರೆ ಬೇಕು. ಈಗಾಗಲೇ 29,000 ಎಕರೆಯನ್ನು ನಾವು ಅಕ್ವಿಷನ್ ಆಗಿದೆ. ಉಳಿದಂತ 1 ಲಕ್ಷ ಅದಕ್ಕೆ ನಾಳೆ ಮೀಟಿಂಗ್ ಕರೆದಿದ್ದೀವಿ. ಆ ಮೀಟಿಂಗಲ್ಲಿ ಬಹುಶಃ ಅಂತಿಮವಾಗಿ ತೀರ್ಮಾನ ಆಗ್ತದೆ ಅಂತ ಹೇಳಿ ನಾವು, ಯಾಕೆಂದರೆ 75,000 ಎಕರೆಗಳಲ್ಲಿ 80% ಖರೀದಿ ನೀರು, 20% ಕೃಷಿ ಜಮೀನಿದೆ ಅಂತ ಹೇಳ್ತಾರೆ. ರೈತರು ಖರೀದಿ ಜಮೀನಿಗೆ 40 ಲಕ್ಷಕ್ಕಿಂತ ಜಾಸ್ತಿ ಕೇಳ್ತಾ ಇದ್ದಾರೆ. ಕೃಷಿ ಜಮೀನಿಗೆ 30 ಲಕ್ಷಕ್ಕಿಂತ ಜಾಸ್ತಿ ಕೇಳ್ತಾ ಇದ್ದಾರೆ. ನಾಳೆ ಕ್ಯಾಬಿನೆಟ್ನಲ್ಲಿ ಇದಕ್ಕೋಸ್ಕರನೇ ವಿಶೇಷವಾದಂಥ ಕ್ಯಾಬಿನೆಟ್ ಅನ್ನು ಕರೆದಿದ್ದೀವಿ. ಅಲ್ಲಿ ಅಂತಿಮಗೊಳಿಸ್ತಕ್ಕಂಥ ಪ್ರಯತ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಒಟ್ಟಾರೆಯಾಗಿ ನಮ್ಮ ಸರ್ಕಾರ ಉತ್ತರ ಭಾಗದಲ್ಲಿ ಇರ್ತಕ್ಕಂಥ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಇರ್ಬೋದು, ನೀರಾವರಿ ಇರ್ಬೋದು, ಇದಕ್ಕೆ ಬದ್ಧವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಕ್ಯಾಮ್ರಾಮನ್ ಸಂತೋಷ್ ಅವ್ರ ಜೊತೆ ಮಹೇಶ್ ತೆಂಗಿನಕಾಯಿ, ಕರ್ನಾಟಕ ಕ್ಯಾಮ್ರಾಮನ್ ಸಂತೋಷ್ ಅವ್ರು ಮಾತನಾಡ್ತಿರೋದು. ನಿಮ್ಮ ಈ ಎನರ್ಜಿ ಗುಟ್ಟು ಏನಂತ ಹೇಳಬೇಕು. ಎನರ್ಜಿ ಗುಟ್ಟು ಏನು? 78 ಆದ್ರೂ ಕೂಡ ಈ ದಿನಕ್ಕೆ 12 ತಾಸು ಕೆಲಸ ಮಾಡ್ತಕ್ಕಂಥ ಎನರ್ಜಿ ಗುಟ್ಟು ಏನು? ನಾನು ಒಬ್ಬ ನಾರ್ಮಲ್ ಮನುಷ್ಯ. ಸರ್ಕಾರದ ಕೆಲಸ ಮಾಡುವಾಗ ನಾವು 24 ಗಂಟೆ ಕೆಲಸ ಮಾಡಬೇಕು. ಮುಖ್ಯಮಂತ್ರಿಯಾಗಿ 24 ಗಂಟೆ ಕೆಲಸ ಮಾಡಬೇಕಾಗ್ತದೆ. ಮತ್ತೆ ನನಗೆ ಬೇರೆ ಅಭ್ಯಾಸಗಳು ಇಲ್ಲೇ ಇರೋದ್ರಿಂದ, ಬೇರೆ ಚಟಗಳು ಇಲ್ಲೇ ಇರೋದ್ರಿಂದ ನನ್ನ ಆರೋಗ್ಯ ಚೆನ್ನಾಗಿದೆ ನಾನು ಭಾವಿಸ್ಕೊಂಡಿದ್ದೇನೆ. ಆರೋಗ್ಯ ಚೆನ್ನಾಗಿರೋದ್ರಿಂದ ಮತ್ತು ಜನಪರವಾದಂಥ ಕಾಳಜಿ ಇರೋದ್ರಿಂದ ಸಾಮಾಜಿಕ ನಾನೇ ಸ್ಮಾರ್ಟ್ ಆಗಿಲ್ಲ. ಇವರು ನನ್ನ ಸ್ನೇಹಿತ ಅನ್ನೋದಿದೆ, ಒಂದು ಸ್ಮಾರ್ಟ್ ಆಗಿ ಕಾಣಿಸ್ತಾ ಇದ್ದೀನಿ. ಕ್ಯಾಮ್ರಾಮನ್ ಸಂತೋಷ್ ಲಾಡ್ ಸರ್ ಜೊತೆ ಸನ್ಮಾನ್ಯ ಸಭಾಪತಿಗಳು ಶ್ರೀ ಬಸವರಾಜ ಹೊರಟ್ಟಿ ಸಾಹೇಬರಿಗೆ ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿ